ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮೈಸೂರು ಮತ್ತು ಮಂಡ್ಯ ಭಾಗಕ್ಕೆ ಮೈಸೂರಿನ ಮಹಾರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಿರುವಂತಹ ಕೆಲವೊಂದು ಕೊಡುಗೆಗಳನ್ನ ಮರೆಮಾಚುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು 2 ವಾರದ ಹಿಂದೆ ಸಿದ್ದರಾಮಯ್ಯನವರ ಸುಪುತ್ರರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮೈಸೂರು ಭಾಗಕ್ಕೆ ಸಿದ್ದರಾಮಯ್ಯನವರು ಕೊಟ್ಟರಷ್ಟು ಕೊಡುಗೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೂಡ ಕೊಡ್ಲಿಲ್ಲ, ಅಷ್ಟೊಂದು ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅವ್ರು ಏನ್ ಕೆಲಸ ಮಾಡಿದಾರೋ ಏನೋ ಗೊತ್ತಿಲ್ಲ, ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿರುವಂತ ಕೆಲಸ ನಮ್ಮ ಕಣ್ಣೆದುರುಗಡೆ ಇದೆ. ಸಿದ್ದರಾಮಯ್ಯನವರು ಮೈಸೂರು ಭಾಗಕ್ಕೆ ಕೆಲವೊಂದು ಕೆಲಸಗಳನ್ನ ಮಾಡಿರ್ಬೋದು, ಅದನ್ನ ನಾವು ಅಲ್ಲಗೆಳೆಯೋದಿಲ್ಲ. ಆದ್ರೆ ಒಡೆಯರ್ ಜೊತೆಗೆ ಇವ್ರನ್ನ ಯಾಕೆ ಕಂಪೇರ್ ಮಾಡ್ತಾ ಇದ್ದಾರೋ ಅರ್ಥ ಆಗಲ್ಲ. ಆದ್ರೆ ಒಡೆಯರ್ ಮಾಡಿರುವಂತಹ ಒಂದು ಉತ್ತಮವಾದ ಕೆಲಸದಿಂದಾಗಿ ಬೆಂಗಳೂರಿನ ಜನತೆ ಕೂಡ ಪ್ರತಿದಿನ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಬೇಕಾದಂತ ನೀರು KRS ನಿಂದಾನೇ ಬರ್ತಾ ಇದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇದರ ಜೊತೆಗೆ ನಿನ್ನೆ ಸಿದ್ದರಾಮಯ್ಯನವರ ಅತ್ಯಾಪ್ತರಾದಂತಹ ಡಾಕ್ಟರ್ HC ಮಹದೇವಪ್ಪನವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, KRS ಡ್ಯಾಮ್ ನ ಕಟ್ಟುವಂತಹ ಪ್ಲಾನ್ ಮಾಡಿರೋದು ಟಿಪ್ಪು ಸುಲ್ತಾನ್. ಆತ ಹಾಕಿರುವಂತಹ ಅಡಿಗಲ್ಲು ಇವಾಗ್ಲೂ ಕೂಡ KRS ಡ್ಯಾಮ್ ನ ಮುಖ್ಯ ದ್ವಾರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಮಾತಾಡುವಂತ ಧೈರ್ಯ ಯಾರಿಗೂ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ HC ಮಹದೇವಪ್ಪನವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಮೊದಲು ಈ ಒಂದು ಕನಸನ್ನ ಕಂಡಿದ್ದ, ನಂತರ ಅದು ಕಾರ್ಯರೂಪಕ್ಕೆ ಬಂದಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂದರ್ಭದಲ್ಲಿ. ಆದ್ರೆ ಇವರು ಈ ರೀತಿ ಯಾಕೆ ಹೇಳ್ತಾರೋ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸತ್ತೋಗಿದ್ದಾನೆ. ಆದ್ರೆ KRS ಡ್ಯಾಮ್ ಕಟ್ಲಿಕ್ಕೆ ಪ್ರಾರಂಭ ಆಗಿದ್ದು 1911ರಲ್ಲಿ. ಈ KRS ಡ್ಯಾಮ್ ನ ಸಂಪೂರ್ಣವಾದಂತಹ ಪ್ಲಾನ್ ಮಾಡಿರೋದು ಆಗಿನ ಮೈಸೂರು ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು. ಅದೇ ರೀತಿಯಲ್ಲಿ ಸಂಪೂರ್ಣ ಉಸ್ತುವಾರಿಯನ್ನು ಕೂಡ ವಿಶ್ವೇಶ್ವರಯ್ಯನವರೇ ಹೊತ್ಕೊಂಡಿದ್ರು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. 1911ಕ್ಕೆ ಪ್ರಾರಂಭ ಆಗಿ 1931ರಲ್ಲಿ ಕಂಪ್ಲೀಟ್ ಆಯ್ತು. ಅದೇ ವರ್ಷ ಇದು ಉದ್ಘಾಟನೆ ಕೂಡ ಆಯ್ತು. ಆದ್ರೆ ಈಗ HC ಮಹದೇವಪ್ಪನವರು ಟಿಪ್ಪು ಸುಲ್ತಾನ್ ಕಂಡಿರುವಂತಹ ಕನಸು ಇದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಕಾರಣ KRS ಡ್ಯಾಮ್ ನ ಮುಖ್ಯ ದ್ವಾರದಲ್ಲಿರುವಂತಹ ಒಂದು ಶಿಲಾಫಲಕ. ಈ ಶಿಲಾಫಲಕವನ್ನು ಕೂಡ ಒಡೆಯರ್ ಅವರೇ ಅಳವಡಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಶಿಲಾಫಲಕದಲ್ಲಿ ಟಿಪ್ಪು ಸುಲ್ತಾನ್ ಒಂದು ಭಾವಚಿತ್ರ ಕೂಡ ಅಳವಡಿಸಿದ್ದಾರೆ. ಇದನ್ನ ಕೂಡ ನೀವು ನೋಡಬಹುದು. ಅದೇ ರೀತಿಯಲ್ಲಿ ಒಂದು ಶಿಲಾಫಲಕದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಬರೆದಿರುವಂತಹ ಕೆಲವೊಂದು ಸಾಲುಗಳಿದೆ. ಅದನ್ನ ಕನ್ನಡ ಮತ್ತು ಇಂಗ್ಲಿಷ್ಗೆ ನಂತರ ತರ್ಜುಮೆ ಕೂಡ ಮಾಡಿದ್ದಾರೆ. ಇದನ್ನ ಅಳವಡಿಸಿದ್ದು ಕೂಡ ಒಡೆಯರ್ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ಗೆ ಏನೋ ಒಂದು ಗೌರವ ತೋರಿಸಬೇಕು ಅಂತ ಮಾಡಿರುವಂತಹ ಕೆಲಸ ಅಂತ ಹೇಳ್ತಾರೆ. ಆ ಶಿಲಾಫಲಕದಲ್ಲಿ ರಾಜಧಾನಿಯ ಪಶ್ಚಿಮ ದಿಕ್ಕಿಗೆ ಮೋಹಿ ಅನ್ನುವ ಒಂದು ಡ್ಯಾಮ್ ನ ಕಟ್ಟಬೇಕು ಅಂತ ಏನೋ ಬರ್ದಿದ್ದಾನಂತೆ. ಅದನ್ನ ಇಲ್ಲಿ ಅಳವಡಿಸಿದ್ದಾರೆ. ಈಗ ಮಹಾದೇವಪ್ಪನವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, KRS ಡ್ಯಾಮ್ ನ ಪ್ಲಾನ್ ಮಾಡಿರೋದೇ ಟಿಪ್ಪು ಸುಲ್ತಾನ್. ಆತನ ಕನಸು ಮುಂದಿನ ದಿನಗಳಲ್ಲಿ ಸಾಕಾರ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇಲ್ಲಿವರೆಗೆ ಯಾವುದೇ ಇತಿಹಾಸಕಾರರು ಕೂಡ ಮೆನ್ಷನ್ ಮಾಡಿಲ್ಲ. ಆದ್ರೆ HC ಮಹದೇವಪ್ಪನವರು ಈಗ ಈ ವಿಷಯವನ್ನ ಮುನ್ನೆಲೆ ತಂದಿದ್ದಾರೆ. ಅವ್ರು ಇಷ್ಟು ಮಾತ್ರ ಹೇಳಲಿಲ್ಲ, ಅದ್ರ ಜೊತೆಗೆ ಟಿಪ್ಪು ಸುಲ್ತಾನ್ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾನೆ. ದೇವದಾಸಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಮೈಸೂರು ಭಾಗದಲ್ಲಿ ರೇಷ್ಮೆ ಬೆಳೆ ಏನ್ ನಡೀತಾ ಇದೆ, ಇದಕ್ಕೆ ಕೂಡ ಕಾರಣ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ನಂತರ ಆತ ಒಂದೇ ಒಂದು ಇಂಚು ಭೂಮಿಯನ್ನ ಬಡವರಿಂದ ಕಸಿದು ಉಳ್ಳವರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದವರು ಟಿಪ್ಪು ಸುಲ್ತಾನ್ ಮಾಡಿರುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಕೂಡ ಹೇಳಬೇಕಿತ್ತು. ಆದ್ರೆ ಅದ್ರ ಬಗ್ಗೆ ಅವರು ಎಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಮಾಡಿರುವ ಒಳ್ಳೆ ಕೆಲಸಕ್ಕಿಂತಲೂ ಕೆಟ್ಟ ಕೆಲಸಗಳೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದೇನೆಲ್ಲ ಅನ್ನೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವಾಗ್ಲೂ ಕೂಡ ಮೇಲುಕೋಟೆಯಲ್ಲಿರುವಂತಹ ಒಂದು ಸಮುದಾಯದವರು ದೀಪಾವಳಿಯನ್ನೇ ಆಚರಿಸೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ದೀಪಾವಳಿಯ ದಿನ ಟಿಪ್ಪು ಸುಲ್ತಾನ್ ನಡೆಸಿರುವಂತಹ ಒಂದು ಮಾರಣ ಹೋಮ, ಇದನ್ನ ಇಲ್ಲಿವರೆಗೂ ಕೂಡ ಅವ್ರಿಗೆ ಮರಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ದೀಪಾವಳಿ ದಿನ ಅವರು ಒಂದು ದೀಪವನ್ನು ಕೂಡ ಹಚ್ಚೋದಿಲ್ಲ. ಅಷ್ಟೊಂದು ಬೇಸರದಲ್ಲಿ ಅವರು ದೀಪಾವಳಿಯನ್ನ ಕಳೀತಾ ಇದ್ದಾರೆ. ಇದನ್ನ ಕೂಡ ಮಹದೇವಪ್ಪನವ್ರು ಮೆನ್ಷನ್ ಮಾಡಬಹುದಿತ್ತು. ಅದೇ ರೀತಿಯಲ್ಲಿ ಆತ ಕೊಡಗಿನಲ್ಲಿ ನಡೆಸಿರುವಂತಹ ಮಾರಣ ಹೋಮ ಕೂಡ ಮಹದೇವಪ್ಪನವ್ರಿಗೆ ಗೊತ್ತಿದೆ. ಆದ್ರೆ ಅದನ್ನ ಅವ್ರು ಹೇಳಲಿಕ್ಕೆ ಹೋಗಲ್ಲ. ನಂತರ ಆತ ನಡೆಸಿರುವಂತಹ ಮತಾಂತರ, ಇದ್ರ ಬಗ್ಗೆ ಕೂಡ ಬಹಳಷ್ಟು ಉಲ್ಲೇಖಗಳಿದೆ. ಆದ್ರೆ ಅದನ್ನು ಕೂಡ ಇವರು ಮರೆಮಾಚ್ತಾರೆ. ಇದನ್ನೆಲ್ಲ ಹೇಳಿದ್ರೆ ಕೋಮು ಸೌಹಾರ್ದತೆ ಹಾಳಾಗ್ತದೆ ಅಂತ ಒಂದು ದೊಡ್ಡದೊಂದು ಭಾಷಣ ಮಾಡಿಬಿಡ್ತಾರೆ. ಆದ್ರೆ ಒಬ್ಬ ರಾಜನ ಒಳ್ಳೆ ಕೆಲಸ ಹೇಳುವ ಸಂದರ್ಭದಲ್ಲಿ ಆತ ಮಾಡಿರುವಂತ ಕೆಟ್ಟ ಕೆಲಸಗಳನ್ನು ಕೂಡ ಮೆನ್ಷನ್ ಮಾಡಬೇಕು. ಆವಾಗ್ಲೇ ಅದು ಹಿಸ್ಟ್ರಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಒನ್ ಸೈಡೆಡ್ ಹಿಸ್ಟ್ರಿ ಆಗ್ತದೆ. ಇದು ನಮ್ಮ ದೇಶದಲ್ಲಿ ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿರುವಂತದ್ದು. ಅಲ್ಲದೇನೆ ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಇರ್ಬೋದು ಅಥವಾ ಬೇರೆ ಬೇರೆ ಮೊಘಲ್ ರಾಜರು ಇರ್ಬೋದು, ಇವರೆಲ್ಲರೂ ಕೂಡ ಹಿಂದೂಗಳು ಕಟ್ಟಿರುವಂತಹ ಒಳ್ಳೊಳ್ಳೆ ದೇವಸ್ಥಾನ ಇರ್ಬೋದು ಅಥವಾ ಒಳ್ಳೆಯ ಭವನಗಳಿರ್ಬೋದು, ಅದೆಲ್ಲವುದನ್ನು ಕೆಡವಿದವರು. ಅದು ಬಿಟ್ಟರೆ ಎಲ್ಲಿ ಇವ್ರು ಕಟ್ಲಿಕ್ಕೆ ಹೋಗಿಲ್ಲ. ಇಂತಹ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಲಿಕ್ಕೆ ಶಿಲಾನ್ಯಾಸ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಇವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ಟಿಪ್ಪು ಈ ರೀತಿಯಾದಂತಹ ಏನಾದ್ರು ಪ್ಲಾನ್ ಮಾಡ್ಕೊಂಡು ಶಿಲಾನ್ಯಾಸ ಮಾಡಿದ್ರೆ ತಕ್ಷಣ ಕೆಲಸ ಪ್ರಾರಂಭ ಆಗ್ಬೇಕಿತ್ತು. ಹಾಗಾದ್ರೆ ಯಾಕೆ ಕೆಲಸ ಪ್ರಾರಂಭ ಆಗ್ಲಿಲ್ಲ? ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಕುರುಹುಗಳು ಇವ್ರಿಗೆ ಸಿಗ್ತಾ ಇದೆಯಾ? ಇದನ್ನು ಕೂಡ ಇವರು ಸ್ಪಷ್ಟಪಡಿಸಬೇಕಾಗಿದೆ.
ಒಂದ್ ವೇಳೆ ಟಿಪ್ಪು ಸುಲ್ತಾನ್ ಈ ರೀತಿಯಾದಂತಹ ಪ್ಲಾನ್ ಏನಾದ್ರು ಮಾಡಿದಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ನಕ್ಷೆಗಳೆಲ್ಲಿದೆ, ಆ ಪ್ಲಾನ್ಗಳೆಲ್ಲಿದೆ, ಇದನ್ನ ಕೂಡ ಮಹಾದೇವಪ್ಪನವರು ಹುಡುಕ್ಸೋದು ಒಳ್ಳೇದು ಅನಿಸ್ತದೆ. ಇಲ್ಲಿ ಮಹಾದೇವಪ್ಪನವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇರೋದನ್ನ ನೋಡಿದ್ರೆ ನನಗೆ ಒಂದಂತೂ ಕ್ಲಿಯರ್ ಆಗ್ತದೆ. ಇವರ ಅಜೆಂಡಾ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಮೈಸೂರು ಭಾಗಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನೂ ಕೊಡುಗೆಯನ್ನು ಕೊಟ್ಟಿಲ್ಲ. ಅವ್ರೇನಾದ್ರೂ ಈ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದಿದ್ರೆ ಅದಕ್ಕೆ ಕಾರಣೀಕರ್ತ ಟಿಪ್ಪು ಸುಲ್ತಾನ್. ಆತ ಫೌಂಡೇಶನ್ ಸ್ಟೋನ್ ಹಾಕಿದ ನಂತರ ಅಲ್ಲಿ ಅವರು ಡ್ಯಾಮ್ ಅನ್ನ ಕಟ್ಟಿದ್ದಾರೆ, ಈ ರೀತಿಯಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು KRS ನ ಕಟ್ಟಲಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅದಕ್ಕಾಗಿ ಅವರು ಯಾವ ರೀತಿ ಹಣ ಹೊಂದಿಸಿದ್ರು, ಇದೆಲ್ಲದೂ ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇದರಿಂದಾಗಿ ಇವಾಗ್ಲೂ ಕೂಡ ಮೈಸೂರು ಇರ್ಬೋದು ಅಥವಾ ಮಂಡ್ಯ ಭಾಗದ ಜನತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೆ ವಿಶ್ವೇಶ್ವರಯ್ಯವರನ್ನ ಫೋಟೋವನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇದನ್ನ ಮಹಾದೇವಪ್ಪನವರಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನಿಸ್ತದೆ. ಹಾಗಾಗಿ ಇವರು ಒಡೆಯರ್ ಕೊಟ್ಟಿರುವಂತಹ ಕೊಡುಗೆಗಳನ್ನ ಮರೆಮಾಚಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಅಥವಾ ಅದನ್ನ ಜನಮಾನಸದಿಂದ ಅಳಿಸಿ ಹಾಕುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅನಿಸ್ತದೆ. ಇದು ಖಂಡಿತವಾಗಿ ಒಳ್ಳೆ ಬೆಳವಣಿಗೆ ಅಲ್ಲ. ಯಾರು ಏನೇ ಕೊಡುಗೆ ಕೊಟ್ಟಿರಲಿ ಅದನ್ನ ಇವರು ಹೇಳಿ. ಇದ್ದಕ್ಕೆದ್ದಾಗೆ ಮಹಾದೇವಪ್ಪನವರು ಈ ರೀತಿಯಾದಂತಹ ಹೇಳಿಕೆ ಕೊಡ್ಲಿಕ್ಕೆ ಬಹುಶಃ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವನ್ನ ಕಾಣ್ತಾ ಇದೆ. ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇಲ್ಲ. ಅದಕ್ಕೆ ಬದಲಾಗಿ ಬೇಡದಿರುವಂತಹ ವಿಷಯಗಳನ್ನ ಇಟ್ಕೊಂಡು ಇವರು ಪ್ರಪಗಂಡ ಮಾಡ್ಕೊಂಡಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇಲ್ಲ. ಹಾಗಾಗಿ ಜನರ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಲಿಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನಿಸ್ತದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಮೀಡಿಯಾಗಳಲ್ಲೂ ಕೂಡ KRS ನ ಯಾರು ಕಟ್ಸಿದ್ದು, KRS ನ ಪ್ಲಾನ್ ಮಾಡಿದ್ಯಾರು, KRS ಗೆ ಅಡಿಗಲ್ಲಿಟ್ಟಿದ್ಯಾರು, ಈ ರೀತಿಯಾದಂತಹ ಚರ್ಚೆಗಳು ಪ್ರಾರಂಭ ಆಗ್ತದೆ. ಆ ಮುಖಾಂತರ ಕೆಲ ದಿನಗಳ ಮಟ್ಟಿಗೆ ಸರ್ಕಾರದ ವೈಫಲ್ಯದ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಹೋಗಲ್ಲ. ಅದಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಕೂತ್ಕೊಳ್ತಾರೆ ಅನಿಸ್ತದೆ. ಅದೇನೇ ಇರಲಿ, ಮೈಸೂರು ಮತ್ತು ಮಂಡ್ಯ ಭಾಗದ ಜನತೆಗೆ ಯಾರು ಏನ್ ಕೆಲಸ ಮಾಡಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರು ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ ಎಲ್ಲದೂ ಖಂಡಿತವಾಗಿ ಗೊತ್ತಿರ್ತದೆ. ಅದನ್ನ ಅವರು ಯಾವತ್ತೂ ಮರೆಯೋದಿಲ್ಲ. ಇದನ್ನ ಮಹಾದೇವಪ್ಪ ಇರ್ಬೋದು ಅಥವಾ ಸಿದ್ದರಾಮಯ್ಯನವರು ಸುಪುತ್ರರಾದಂತಹ ಯತೀಂದ್ರ ಇರ್ಬೋದು ನೆನ್ಪಿಟ್ಕೋಬೇಕಾಗಿ ಬರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ KRS ಸಂಬಂಧಪಟ್ಟಂತೆ ಏನೆಲ್ಲ ವಿವಾದಗಳು ಹೇಳ್ತದೆ, ಎಲ್ಲದಕ್ಕೂ ಕಾದ್ ನೋಡ್ಬೇಕಾಗಿದೆ ನಾವು. ಸ್ನೇಹಿತರೆ, ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.